ನಾನು ಎಲೆಕ್ಷನ್ ನಿಂತ್ಕೋತಾ ಇದೀನಿ ಅಂತ ಯಾವ ಬೋಳಿ ಮಗ ನಿಮ್ಗೆ ಹೇಳ್ದವನು? ರೀ, ನಾನ್ ತುಂಬಾ ಟಯರ್ಡ್ ಆಗಿದ್ದೀನಿ. ಒಂದು 2 hours ರೆಸ್ಟ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನನ್ನನ್ನು ಡಿಸ್ಟರ್ಬ್ ಮಾಡಬೇಡಿ. ಹಾ, ತಗೊಳ್ಳಿ. ಮೊನ್ನೆ ಸಿಎಂ ಜೊತೆ ಫಿಲ್ಮ್ ಪ್ರಮೋಷನ್ ಹೋಗಿದ್ವಲ್ಲ, ಅದೊಂದು ಪೋಸ್ಟ್ ನ ಇನ್ಸ್ಟಾದಲ್ಲಿ ಹಾಕ್ಬಿಡಿ. ಸರಿ ಸರ್. ಇದು ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ. ಎಗ್ರು ಸಿನಿಮಾದ ಮೂಲಕ ವಿಲನ್ ಆಗಿ ಫೇಮಸ್ ಆದ ನಟ ಹಾಗೂ ನಿರ್ಮಾಪಕ ಜಾಲಿ ರಾಹುಲ್ ಅವರು ಸಿನಿಮಾ ಬಿಟ್ಟು ಈಗ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಸಿಎಂ ಕಣ್ಣು ಜಾಲಿ ಮೇಲೆ, ಜಾಲಿ ಆಗ್ತಾರ ಮುಂದಿನ MP. ಸಿಂಹದ ಮುಂದೆ ತೊಡ್ತಾರ ಜಾಲಿ. ಕೇಳೋಣ ಬನ್ನಿ ಏನ್ ಹೇಳ್ತಾರೆ ಕ್ಷೇತ್ರದ ಜನರು. ಸರ್, ನನ್ನ ಜಾಲಿ ಅಣ್ಣನ ದೊಡ್ಡ ಅಭಿಮಾನಿ ಸರ್ ನಾನು. ಅವ್ರೇನಾದ್ರೂ ಸಿನಿಮಾ ಬಿಟ್ಟು ರಾಜಕೀಯಕ್ಕೆ ಬಂದ್ರೆ ವರ್ಕೌಟ್ ಆಗಲ್ಲ ಸರ್. ಅವ್ರಿಗೆ ಅವರು ಸಿನಿಮಾದಲ್ಲೇ ಇರ್ಬೇಕು, ಅಲ್ಲಿದ್ರೇನೆ ಅವ್ರಿಗೆ ಗತ್ತಿರುತ್ತೆ. ಸರ್, ಜಾಲಿ ರಾಹುಲ್ ಅವರು ಸಿನಿಮಾ ಬಿಟ್ಟು ರಾಜಕೀಯಕ್ಕೆ ಬರ್ತಾ ಇದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಯಾರು ಹೇಳಿದ್ದು? ಹೂ ಟೋಲ್ಡ್ ಯು? ಅಲ್ಲ ಸರ್, ಜನ ಎಲ್ಲ ಹಂಗೆ ಮಾತಾಡ್ಕೋತಾ ಇದಾರೆ. ಬೇರೆ ಚಾನಲ್ ಅಲ್ಲೆಲ್ಲ ಹಿಂಗೆ ತೋರಿಸ್ತಾ ಇದಾರೆ. ತೋರ್ಸ್ಕೊತಾರೆ ರೀ, ಮಾತಾಡ್ಕೋತಾರೆ ರೀ. ಸಿನಿಮಾದಲ್ಲಿ ಗೆದ್ದಿದ್ ಮಾತ್ರಕ್ಕೆ ರಾಜಕೀಯದಲ್ಲೂ ಗೆಲ್ಲಕ್ಕಾಗತ್ತಾ? ಕೆಲಸ ನೋಡ್ರಿ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಏನ್ ಗುರು, ಜಾಲಿ ನಮ್ ಪಕ್ಷಕ್ಕೆ ಬರ್ದೆ ಬೇರೆ ಪಕ್ಷಕ್ಕೆ ಹೋಗ್ಬಿಟ್ರಲ್ಲ. ನಾನು ಇನ್ಮೇಲೆ ಅವ್ರ ಫ್ಯಾನು ಅಲ್ಲ, ಫಿಲಮು ನೋಡಲ್ಲ. ಹೋಗಿ ಹೋಗಿ ನಮ್ ಪಕ್ಷಕ್ಕೆ ಬರ್ಬೇಕಾ? ಹೋಗ್ಲಿ ಬಿಡು ಗುರು, ನಮ್ ಪಕ್ಷ ಅಂದ್ಮೇಲೆ ಯಾರಾದ್ರೇನು ಸಪೋರ್ಟ್ ಮಾಡೋಣ. ಏನ್ ಸರ್ ಇದು, ಜಾಲಿ ಹಿಂಗ್ ಮಾಡ್ಬಿಟ್ರಲ್ಲ. ನೆಕ್ಸ್ಟ್ ಮಂತ್ ಸಿನಿಮಾ ಇಟ್ಕೊಂಡು ರಾಜಕೀಯಕ್ಕೆ ಹೋಗ್ತಿದಾರಲ್ಲ. ಸದ್ಯ 1 month ಮೊದ್ಲೇ ಗೊತ್ತಾಯ್ತಲ್ಲ, ಕೊಟ್ಟಿರೋ ಅಡ್ವಾನ್ಸ್ ನ ಇಸ್ಕೊಂಡು ಬೇರೆ ಹೀರೋನ ಹಾಕೊಳ್ಳೋಣ. ಸರಿ ಸರ್. ಸರ್ 2 hours ಅಲ್ಲಿ ಏನೇನಾಗಿದೆ ನೋಡಿ ಸರ್. ಏನ್ರಿ ಆಯ್ತು? ರೀ, ಇವ್ರೆಲ್ರನ್ನು ಅರ್ಜೆಂಟ್ ಸಮೋಸ ಪಾರ್ಟಿ ಕರ್ಸಿ. ಜಾಲಿ ಬಂದ್ರು ಬರ್ರೋ. ಜಾಲಿ ರಾಹುಲ್ ಅವರೇ, ನೀವು ಯಾವ ಕ್ಷೇತ್ರದಿಂದ ಸ್ಪರ್ಧಿಸಬೇಕು ಅನ್ಕೊಂಡಿದ್ದೀರಾ? ಇನ್ ಮುಂದೆ ನೀವು ಸಿನಿಮಾ ಮಾಡಲ್ವಾ? ನಿಮ್ದು ಉತ್ತರ ಕೊಡಿ ಸರ್. ಹೇಳಿ ಸರ್. ಮೊದ್ಲು ನನ್ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಏನ್ ಕೇಳಿ ಸರ್? ನಾನು ಎಲೆಕ್ಷನ್ ನಿಂತ್ಕೋತಾ ಇದೀನಿ ಅಂತ ಯಾವ ಬೋಳಿ ಮಗ ನಿಮ್ಗೆ ಹೇಳ್ದವನು?